टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಗೋಪಾಲಣ್ಣಿ ನಿನ್ನ ಇಸ್ಪರೋಣ ಮತ್ತೆ ವಾಪಸ್ ಬಿಜೆಪಿ ಕರ್ಸ್ಕಂತವಂತೆ ಕಲ್ಯಾಣ ಪಾರ್ಟಿಗೆ ಬರೋದು ಬಿಡೋದು ಈಶ್ವರಪ್ಪನವ್ರಿಗೆ ಸಂಬಂಧಪಟ್ಟಿದ್ದು. ಅವರು ಬರೋದಕ್ಕೇನು ನಮ್ದೇನು ವಿರೋಧ ಏನಿಲ್ಲ. ಇದು ಅಭ್ಯಂತರ ಇಲ್ಲ ಅಂದ್ರೂ ಈಶ್ವರು ಬರ್ಬೇಕಲ್ಲ. ಅದಕ್ಕೂ MLA ಸೀಟ್ ಕೊಡ್ಲಿಲ್ಲ, ಮಗುವಂಗೂ MP ಸೀಟ್ ಕೊಡ್ಲಿಲ್ಲ. ಪಾರ್ಟಿಯಿಂದ ಉಚ್ಚಾಟನೆ ಬೇರೆ ಮಾಡಿದ್ದು. ಅಂತದ್ರಲ್ಲಿ ಹೆಂಗ್ಲ ಬರ್ತದೆ? ನನ್ನ ಜೀವ ಇರೋದೇ ಭಾರತೀಯ ಜನತಾ ಪಾರ್ಟಿನಲ್ಲಿ. ನಾನು BJP ಬಿಟ್ಟು ಬೇರೆ ಯಾವ ಪಾರ್ಟಿಗೂ ಹೋಗಲ್ಲ. ನನ್ನ ಸತ್ರುನು ಕೂಡ BJP ಬಿಟ್ಟು ಹೋಗಲ್ಲ. ಈಶ್ವರಯ್ಯ ಬತ್ತೀನಿ ಅಂತ ತುದಿಗಳಲ್ಲಿ ನಿಂತೈತೆ, ಅಂತದ್ರಲ್ಲಿ ನಿಂದೇನ ಕಿಟ್ಟಪ್ಪತೆ? ಈಶ್ವರ್ಯ ಬತ್ತೀನಿ ಅಂತ ಕುಣ್ಕಂಡು ನಿಂತಿರುವಾಗ ಪಾರ್ಟಿಯುವೆ ಬಾರಪ್ಪ ನಿನ್ ತಮ್ಮಯ್ಯ ಅಂತಿರುವಾಗ ನಂದೇನ್ಲ ಕಿತಾಪತಿ? ಆದ್ರೂ ಯಡಿಯೂರು ಮಕ್ಳಿಗೆ ಟಿಕೆಟ್ ಕೊಡಿಸಿ ಸಾಲದು ಅಂತವ ಇಡೀ ಪಾರ್ಟಿನೇ ತಗೊಬಂದು ಕಿರಿ ಮಗನ ಕೈ ಕೊಟ್ಟೈತಿ. ಅಂತದ್ರಲ್ಲಿ ಈಶ್ವರು ಒಂದ್ ಟಿಕೆಟ್ ತರಕಾಗ್ಲಿಲ್ಲ ಅನ್ನೋದೇ ಬೇಜಾರು ಕಂಡ್ಲ. ನೀನ್ ಬೇಜಾರ್ ತರದು ಅತ್ಲಾಗಿಡ್ಲಣ. ಈಗ ವಾಪಸ್ಸು ಕರ್ಕಂತವಲ್ಲ, ಏನಾರ ಮಾನ ಮರುವದಿ ಮಾಡ್ತೇವೆ ಕಣ. ಲೆಕ್ಕಾಚಾರ ಬೇರೆನೆ ಐತೆ ಕಂಡ್ಲ. ಈಶ್ವರು ವಾಪಸ್ ಬಂದ್ರು ಅದು ಎಲೆಕ್ಷನ್ನಿಗೆ ನಿಲ್ಲಂಗಿಲ್ಲ. ಮಗಂಗೆ ಟಿಕೆಟ್ ಕೊಡ್ತವ ಅನ್ನೋದು ಇನ್ನ 2 ವರ್ಷದ ಮಾತು. ಈಗ ಅರ್ಜೆಂಟ್ ಆಗಿ ಈಶ್ವರನ ವಾಪಸ್ ತಗತಿರ ಗುಟ್ಟೇನ್ ಗೊತ್ತಿಲ್ಲ. ಗೊತ್ತಿಲ್ಲ ಕಣಪ್ಪ, ಕೇಳ್ಕೊಳ್ಳೋಣ. ಈ ಯತ್ನಾಳು ಹೋಗಿ ಬಂದು ಈಶ್ವರನ ಮೀಟ್ ಆಗಿ ಹೊಸ ಪಾರ್ಟಿ ಕಟ್ಟೋದು, ಬಂಡಾಯ ಎಬ್ರಿಸೋದು ಅಂತ ಏನೇನೋ ಪ್ಲಾನ್ ಮಾಡ್ತೈತೆ. ಅದಕ್ಕೆ ಯತ್ನಾಳ ಒಸಿ ಅದು ಬಸ್ತಿಗೆ ತರಕಿ ಯಡಿಯೂರು ಮಾಡಿರ ಇನ್ನೊಂದು ಐಡಿಯಾ ಅಷ್ಟೇ ಯಾಕಂಡ್ಲ. ಹಂಗಿಲ್ಲಣ್ಣ, ಒಟ್ಟಿನಲ್ಲಿ ಯತ್ನಾಡು ಒಂಟಿ ಆಗಿರ್ಬೇಕು ಅನ್ನೋದೇ ಇವುಗಳ ಉದ್ದೇಶ ಇರಂಗೈತೆ ಕಣ. ಅದು ಒಂಟಿಯಾಗಿ CM ಮಾತೀನಿ ಅಂದೈತಲ್ಲ, ಆಗ್ಲಿ ಬಿಡ್ಲೆ. ಅಂದಂಗೆ ಏನ್ಲ ಅಶೋಕನು ಚೇಂಜ್ ಮಾಡ್ತೇವಂತೆ ಮುಂದೋ ತಿಂಗಳಲ್ಲಿ. ಅಶೋಕಣ ನಿಜವೇನಪ್ಪ? ಕ್ಷಿಪ್ರ ಕ್ರಾಂತಿ ಆಗೋದು ಶತಸಿದ್ಧ. ನಾನು ಹೇಳಿಲ್ವೇನ್ಲ, ಅಶೋಕನು ಚೇಂಜ್ ಮಾಡ್ತಾರಿ ಬರ್ದಿಟ್ಕ. ನಾನು ನೋಡಿ ಹೊಸ್ದಾಗಿ ಹೇಳೋರ್ದ ತಗೊಂಬಿಡ್ತೀರ ಬೇಗ. ನಾನು ಅಲ್ಲೇ ಹಿಂದೆನೆ ಹೇಳಿದ್ನಲ್ಲ, ಅಕ್ಟೋಬರ್ ಅಲ್ಲಿ ಹೇಳಿದೆ ನಾನು. ಗೋಪಾಲಣ್ಣಿ, ಅಶೋಕ್ ಬದಲಾವಣೆ ಅಂತ ಹೇಳ್ತಾ ಇರೋದು ಆದ್ರೂ ಸೀಟ್ ಅಲ್ಲ ಕಣ, ಮುಖ್ಯಮಂತ್ರಿ ಸೀಟ್ ಬದಲಾಯ್ತದೆ ಅಂತ ಹೇಳ್ತೈತಿ. Ashok is not a Congress High Command. He is a opposition leader in BJP party. They have nothing to speak about the chief minister post and Congress. ಅಶೋಕ್ ಅವ್ರ ಮೊದಲು ಅವ್ರದ್ದು ಕುರ್ಚಿ ಉಳಿಸ್ಕೊಳಕ್ ಹೇಳ್ರು. ಡೆಲ್ಲಿಗೂ ಕೂತಿದ್ರು ಅಶೋಕ್ ಅವರು. ದಸರಾ ಒಳಗೆ ಅವ್ರ ಕುರ್ಚಿ ಬದಲಾವಣೆ ಆಗುತ್ತದೆ, ಅವ್ರು ತಮ್ಮದು ಹೇಳಿರ್ಬೇಕು. ಅವ್ರದ್ದು ಅಶೋಕ್ ಅವ್ರ ಕುರ್ಚಿ ಬದಲಾಗ್ತಿರ್ಬೇಕು ಬಹುಶಃ. ಅಶೋಕ್ ಅಸ್ಟ್ರಾಲಜಿ ಏನಾದ್ರು ಜ್ಯೋತಿಷ್ಯ ಅಸ್ಟ್ರಾಲಜಿ ಏನಾದ್ರು ಕಲ್ತಿದ್ರೆ ನಂಗೂ ಟೈಮ್ ಕೊಡಿಸಿ ನಾನು ಅವ್ರನ್ನ ಭೇಟಿ ಮಾಡ್ತೀನಿ. ಅಣ್ಣ ಅಶೋಕ್ DKಗೆ ಭವಿಷ್ಯ ಹೇಳ್ಬೇಕಂತ ಕಣ. ಭವಿಷ್ಯನ ನಾನು DK ಶಿವಕುಮಾರ್ಗೆ ವಿಧಾನಸಭೆಯಲ್ಲೇ ಹೇಳ್ಬಿಟ್ಟಿದ್ದೀನಿ. ಏನಂತವ? ನೋಡಪ್ಪ, ನಿನಗೆ ಹಂಗೆ ಯಾವುದು ಸಿಗಲ್ಲ, ಒದ್ದು ಕಿತ್ಕೊಬೇಕು ನೀನು. ಅದ್ ಯಾವಾಗ ಒದ್ದು ಕಿತ್ಕೊಂತ ಯಾವಾಗ ಫಲ ಸಿಗ್ತತೆ. ಅವ್ರಿಗೆ ಹಂಗೆ ಬರೋ ಯೋಗ ಇಲ್ಲ. DK ಶಿವಕುಮಾರ್ಗೆ ನ್ಯಾಚುರಲ್ ಯೋಗ ಇಲ್ಲ, ಸಿಸೇರಿಯನ್ ಆಗ್ಬೇಕು. ಈಗೇನು DK ನನ್ನ ಪಾಲಿಂದು ಕೂಲಿ ಕೊಡ್ರಪ್ಪ ಅಂತದು ಇಲ್ಲ ಕಿತ್ಗಳಕ್ ಹೊಂಟೈತು ಹೆಂಗ್ಲ. ಅದನ್ನ ಹೇಳಕ್ಕೆ DK ಶಿಷ್ಯನ ಕರೆದಿದ್ದಕ್ಕಂತಲ್ಲ ಅಣ್ಣ. ಹೈಕಮಾಂಡು ಸೂಕ್ತವಾದ ಸಮಯದಲ್ಲಿ ಸೂಕ್ತವಾದ ತೀರ್ಮಾನವನ್ನು ತಗೊಂಡು ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ಒಂದು ವಿಶ್ವಾಸ, ನಂಬಿಕೆ ನಮ್ಮಲ್ಲಿದೆ. ಈಗೇನು ಇವ್ರು ಕ್ರಾಂತಿಗೆ ಡೇಟ್ ಕೊಡ್ತಾರಲ್ಲ, ಅದೇ ಹೇಳ್ತಾ ಇದ್ದೀರಲ್ಲರೂ. ಇನ್ನೊಂದು 2-3 ತಿಂಗಳಲ್ಲಿ ಎಲ್ಲವೂ ಕೂಡ ಒಂದು ತೀರ್ಮಾನಕ್ಕೆ ಬರ್ತದೆ. ಅಲ್ಲಿಗೆ ಅಶೋಕು ಹೇಳ್ತಿರೋದು ಸತ್ಯನೇ ಅನ್ನಂಗೈತೆ ಕಂಡ್ಲ. ಓದಿ ಕೇತ ಅದೇನು ಕ್ರಾಂತಿ ನಡೀತದೋ ಕಾದ್ ನೋಡೋಣ. ಶಿವನಿ ಶಂಭುಲಿಂಗ.